ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಶರಫ್ ಫ್ರಮ್ ಟೆಕ್ ರ್ಯಾಂಕ್ ಕನ್ನಡ. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಮೇನ್ ಇಂಪಾರ್ಟೆಂಟ್ ಆಗಿರೋಂಥ ನ್ಯೂ ಪ್ರಾಜೆಕ್ಟ್ ಜೊತೆ ಬಂದಿರೋವಂಥದ್ದು. ಇದು ನಾನು ತುಂಬ ದಿನಗಳಿಂದ ಯೂಸ್ ಮಾಡ್ತಾಯಿದ್ದೀನಿ. ಯಾಕೆ ನಿಮ್ಗೆ ತಿಳಿಸ್ಕೊಟ್ಟಿಲ್ಲ ಅಂತಂದರೆ, ನಾನು ಫಸ್ಟು ರಿಸರ್ಚ್ನ ಮಾಡ್ತೀನಿ. ಫೇಕ್ ಇದೆಯೋ ಏನು ಹೇಗೆ ವರ್ಕ್ ಆಗ್ತಿದೆ, ಅದರಿಂದ ಏನೋ ಅಡ್ವಾಂಟೇಜ್ ಇದೆಯಾ ಡಿಸ್ಅಡ್ವಾಂಟೇಜ್ ಇದೆಯಾ ಅಂತ ಚೆಕ್ ಮಾಡಿ ನಿಮಗೆ ಇಂಟ್ರೊಡ್ಯೂಸ್ ಮಾಡೋಂಥದ್ದು. ಯಾಕೆಂದರೆ ನಾನು ವೀಡಿಯೋ ನೋಡಿ ಜಾಯ್ನ್ ಆಗ್ತೀರಾ, ಯಾರೂ ಕೂಡ ರಿಸರ್ಚ್ನ ಮಾಡೋದಿಲ್ಲ. ಆದ ಕಾರಣ ನಾನು ಸ್ವಲ್ಪ ರಿಸರ್ಚ್ನ ಮಾಡಿ, ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಅಂತ ರಿಸರ್ಚ್ನ ಮಾಡಿ ನಿಮಗೆ ಈ ಕಾಯಿನ್ ಏನಿದೆ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇರೋವಂಥದ್ದು. ಈ ಲಿಂಕ್ನ ಕೊಟ್ಟಿರ್ತೀನಿ. ಸೊ ಲಿಂಕ್ ಮೇಲೆ ಟಿಕ್ ಮಾಡ್ತು ಅಂತಂದರೆ ಡೈರೆಕ್ಟಾಗಿ ನೀವು ಅಲ್ಲಿಗೆ ರೀಡೈರೆಕ್ಟ್ ಆಗ್ತೀರಾ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಸೊ ಲಿಂಕ್ ಮೇಲೆ ಟಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಸಬ್ಸ್ಕ್ರೈಬ್ ಚಾನಲ್ ಇದೆಯಲ್ಲ ಅದೊಂದು, ಮತ್ತು ಡ್ಯಾಶ್ ಬೋರ್ಡ್ ಪಾಯಿಂಟು ಮತ್ತು ಲಾಂಚ್ ಬೋರ್ಡ್, ನಿಮಗೆ ಇವೆಲ್ಲನೂ ಏನಿದೆ ಎಲ್ಲದರಲ್ಲೂ ಜಾಯ್ನ್ ಆಗಬೇಕಾಗುತ್ತೆ. ನಿಮಗೆ ಮೇನು ಕೆಲಸ ಎಲ್ಲಿರುತ್ತೆ ಅಂತಂದರೆ ಲಾಂಚ್ ಬೋರ್ಡ್ ಇದೆಯಲ್ಲ ಅದ್ರ ಮೇಲೆ ಟಿಕ್ ಮಾಡ್ಕೊತಾರೆ. ಅದಾದಮೇಲೆ ಈ ಥರ ಬರುತ್ತೆ ಇಂಟರ್ಫೇಸು. ಈ ಥರ ಬಂದಾದಮೇಲೆ ನೀವೇನು ಮಾಡ್ತೀರಾ, ನಿಮ್ಗೆ ಇಲ್ಲಿ ಟ್ಯಾಪ್ ಮಾಡೋ ಕೂಡ ನೀವು ಟ್ಯಾಪ್ ಮಾಡಿ ಇದು ಮಾಡ್ತೀನಿ ಅಂದರೂ ಮಾಡ್ಬೋದು. ನಾನು ನಿಮಗೆ ಟ್ಯಾಪ್ನ ಇರಲು ನಿಮಗೆ ಸಜೆಷನ್ ಮಾಡೋದಿಲ್ಲ. ಯಾಕೆ ಅಂತ ಅಂದರೆ, ಟ್ಯಾಪಲ್ಲಿ ನಿಮ್ಮ ಮೂಳೆಗಳೇನಿದೆ ಸವಿಯುತ್ತೆ. ಇದು ನಾನು ಅದಕ್ಕೆ ಯಾಕೆ ಇದನ್ನು ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ ಅಂತಂದರೆ, ಇದರಲ್ಲಿ ಅಷ್ಟೊಂದು ಏನಿಲ್ಲ. ಜಸ್ಟ್ ಕೆಳಗೋಗಿ ಕ್ಲೈಮ್ ಅಂತ ಇದೆಯಲ್ಲ ನೋಡಿ, ಕ್ಲೈಮ್ ಅಂತ ಕೊಟ್ಟಿದ ತಕ್ಷಣ ಎಲ್ಲಿ ಏನಿದೆ ಎಲ್ಲ ಫುಲ್ಲು ಕ್ಲೈಮ್ ಆಗೋಗುತ್ತೆ. ಇಲ್ಲಿ ಬಂದು ಕೂತ್ಕೊಳ್ಳುತ್ತೆ ನೋಡಿ, ಇಲ್ಲಿ ಮೇಲ್ಗಡೆ ಬಂದು ಕೂತ್ಕೊತ್ತು. ಲೆವೆಲ್ 1 ಅಂತ ಇದೆ. ಸೊ ಇದು ನಾನು ನಿಮಗೆ ಡಮ್ಮಿ ಏನಿದೆ ಐ ಡಿ ಅದನ್ನು ತೋರಿಸ್ತಾ ಇರೋದು. ನನ್ನ ಮೇನ್ ಐ ಡಿ ಏನಿದೆ ಅದನ್ನು ತೋರಿಸ್ತೀನಿ. ನೀವು ರೆಫರ್ ಮಾಡ್ದೆ ಹೋಗಲಿ, ನಿಮಗೆ ಕಾಯಿನ್ಗಳು ಮಾತ್ರ ಸಿಗುತ್ತೆ. ಎಲ್ಲ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನೀವೇನು ಅರ್ನ್ ಮಾಡಿರ್ತೀರ, ಓಕೆ, ನೀವೇನು ಅರ್ನ್ ಮಾಡಿರ್ತೀರ ಅದರಲ್ಲಿ 10% ಇಲ್ಲ 20% ಆ ಥರ ನಿಮಗೆ ವಿಡ್ರಾ ಆಯ್ತಾ ಹೋಗುತ್ತೆ. ಯಾವುದೇ ಕ್ರಿಪ್ಟೋದಲ್ಲಿ ಇವಾಗ ಪ್ರೆಸೆಂಟ್ ಕ್ರಿಪ್ಟೋಗಳು ಯಾವ ನಡೀತಿದೆ ಆ ಟೋಕನ್ಗಳು, ಅದ್ರಿಗೆ ಎಲ್ಲನೂ ಒಂದೇ ಸತಿ ಕೊಡೋದಿಲ್ಲ. ಎಲ್ಲೋ ರೇರು 100ರಲ್ಲಿ 1 ಮಾತ್ರ ಆ ಥರ ಒಂದೇ ಸತಿ ನಿಮಗೆ ವಿಡ್ರಾ ಕೊಡ್ಬೋದು. ಇನ್ನು ಮಿಕ್ಕಿದೇನಿದೆ ಎಲ್ಲದರಲ್ಲೂ 10% ಇಲ್ಲ 20% ಆ ಥರ ಕೊಡ್ತಾರೆ. ಬನ್ನಿ ನಾನು ಮೇನ್ ಐ ಡಿ ಹೋಗೋಣ, ಅಲ್ಲಿ ನಿಮ್ಗೆ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ನೋಡ್ತಾ ಇರಲ್ಲ, ಇದು ನನ್ನ ಮೇನ್ ಐ ಡಿ. ಓಕೆ, ಇದು ನನ್ನ ಮೇನ್ ಐ ಡಿ. ನಾನು ಇಲ್ಲಿ ಅರ್ನ್ ಮಾಡಿರೋವಂಥದ್ದು. ಮತ್ತು ರೆಫರ್ ಏನಾಗಿದೆ ಅಂತಲೂ ತೋರಿಸ್ತೀನಿ. ನಾನು ರೆಫರಿಂದ ಅರ್ನ್ ಮಾಡಿಬಿಟ್ಟಿದ್ದೀನಿ ಇಷ್ಟು ಅಂತ ಅಂದ್ಕೊಂಡಿತ್ತು ಅಂತಂದರೆ ಅದು ತುಂಬ ತಪ್ಪು. ಓಕೆ ನೋಡಿ, 4 ಲೆವೆಲ್ನ ಅಚೀವ್ ಮಾಡ್ಕೊಂಡಿದ್ದೀನಿ. 4 ಲೆವೆಲ್ನು ಹೇಗೆ ಅಚೀವ್ ಮಾಡ್ಕೊಂಡಿದ್ದೀನಿ ಅಂತಂದರೆ, ಅದನ್ನು ಕೂಡ ಹೇಗೆ ಅಚೀವ್ ಮಾಡೋದು ಅಂತಲೂ ತೋರಿಸ್ತೀನಿ. ಫಸ್ಟೊಂದು ಇಲ್ಲಿ ಬರ್ತೀರಾ, ಮಾಮೂಲಿ ಟ್ಯಾಪ್ ಮಾಡೋದಂಗೆ ಮಾಡ್ತೀರಾ. ಇಲ್ಲ ಅಂತಂದರೆ ನೀವು ಆಲ್ ಕ್ಲೈಮ್ ಕೊಡ್ತೀರಾ, ಕ್ಲೈಮ್ ಆಗುತ್ತೆ. ಮತ್ತು ಇನ್ವೈಟ್ ತೋರಿಸ್ತೀನಿ ನೋಡಿ, ಜಸ್ಟು 2 ಒಂದು ನಾನು ನಿಮಗೆ ತೋರ್ಸೋಕ್ಕೆ ಅಂತ ಡಮ್ಮಿ ಐ ಡಿ ಮಾಡಿದ್ದೆ, ಅದೊಂದು ಮತ್ತು ಇದೊಂದು. ನಾನು ಅದನ್ನು ಲೆಕ್ಕ ತಗೊಳ್ಳೋದಿಲ್ಲ. ಇನ್ನೊಂದು ಬಂದ್ಬಿಟ್ಟು ನನ್ನ ವೀಡಿಯೋ ನೋಡಿ ಒಬ್ಬರು ಜಾಯ್ನ್ ಆಗಿದ್ದರು. ಸೊ ಅದು ಇದು. ಮತ್ತು ಇದು ಫೈಟ್, ನೀವು ಫೈಟ್ ಮಾಡಬೇಕು, ಬೇರೆದ್ರಿಂದ ಫೈಟ್ ಮಾಡಿ ನೀವು ಏನಿದೆ ಕಾಯಿನ್ಗಳನ್ನ ಅರ್ನ್ ಮಾಡ್ಕೋಬೋದು. ನೀವು ರ್ಯಾಂಡಮ್ಮಾಗೆ ಏನಾರು ಬೈ ಮಾಡ್ತೀನಿ ಅಂದರೂ ಬೈ ಮಾಡ್ಬೋದು. ನಾನು ಇಷ್ಟು ಬೈ ಮಾಡಿದ್ದೀನಿ. ಬೇಕು ಅಂದರೆ ನೀವು ಇಲ್ಲಿ ಟಿಕ್ ಮಾಡ್ತು ಅಂದರೆ ನೀವು ಪಿಟ್ ಅನ್ನೋದಿಲ್ಲ, ಅದ್ರ ಮೇಲೆ ಟಿಕ್ ಮಾಡ್ತು ಅಂದರೆ ರ್ಯಾಂಡಮಾಗಿ ಅದರ ಒಂದು ಬರುತ್ತೆ. ಅದನ್ನು ನೀವು ಅಪ್ಗ್ರೇಡ್ ಮಾಡ್ಕೋಬೇಕಾಗುತ್ತೆ. ಯಾವ ಥರ ಅಪ್ಗ್ರೇಡು ಅಂತಂದರೆ, ಈಗ ನೋಡಿ, ಫಾರ್ ಎಕ್ಸಾಂಪಲು ಇದೊಂದಿದೆ ಅಂದ್ಕೊಳ್ಳಿ, ಕೆಳಗೆ ಅಪ್ಗ್ರೇಡ್ ಕೊಡ್ತೀರಾ. ಈಗ ನಾನು ಆಲ್ರೆಡಿ ಎಷ್ಟಿದೆ ನೋಡಿ, 250 ಚಾರ್ಜಿಂಗ್ ಪಾಯಿಂಟು ಮತ್ತು ಎನರ್ಜಿದು ಮತ್ತು 100 ಫೈಟಿಂಗ್ ಎನರ್ಜಿ, ಆ ಥರ ಏನೇನೋ ಬರುತ್ತೆ. ನಾನೇನು ಮಾಡ್ತೀನಿ, ಮತ್ತೆ ಅಪ್ಗ್ರೇಡ್ ಕೊಡ್ತೀನಿ. ಅಪ್ಗ್ರೇಡ್ಗಳಿಗೆ ಮತ್ತೆ ಅಪ್ಗ್ರೇಡ್ ಮಾಡ್ತೀನಿ. ಇಲ್ಲಿ ನೋಡಿ ಎಷ್ಟು ಕಾಯಿನ್ ಕೇಳ್ತಿದೆ, ಇಷ್ಟು ಕಾಯಿನ ನಾನು ಅಪ್ಗ್ರೇಡ್ಗಳಿಗೆ ಕೊಡಬೇಕಾಗುತ್ತೆ. ಸ್ಟಾರ್ಟಿಂಗು ಕಮ್ಮಿ ಇರುತ್ತೆ, ಕಮ್ಮಿಯಿಂದ ಜಾಸ್ತಿ ಆಯ್ತಾ ಅದು ಇನ್ಕ್ರೀಸ್ ಆಯ್ತಾ ಇರ್ತದೆ. ಓಕೆ, ನಾನು ಇಷ್ಟೇ ಅಪ್ಗ್ರೇಡ್ ಮಾಡ್ಕೊಂಡಿದ್ದೀನಿ, ನನಗೆ ಸಾಕು ಇಷ್ಟು ಲೆವೆಲು. ನೀವು ಬೇಕು ಜಾಸ್ತಿ ಒಂದು ಸ್ವಲ್ಪ ಜೊತೆ ಫೈಟ್ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಎನರ್ಜಿ ಜಾಸ್ತಿ ಇರಬೇಕು ಅಂತಂದರೆ ಜಾಸ್ತಿ ಅಪ್ಗ್ರೇಡ್ನ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ರೆಫರ್ಗಳನ್ನ ಯಾರ್ಯಾರು ಜಾಸ್ತಿ ಮಾಡಿದ್ದಾರೆ ಬೇರೆಯವರು ಅನ್ನೋದನ್ನ ತೋರಿಸುತ್ತೆ. ವೀಕ್ಲಿ ರೆಫರ್ಗಳನ್ನ ಯಾರ್ಯಾರು ಮಾಡಿದ್ದಾರೆ ಈಗ ಅನ್ನೋದನ್ನ ತೋರಿಸ್ತಾ ಇರ್ತದೆ. ತುಂಬ ಜನ ರೆಫರ್ ಮಾಡಿಬಿಟ್ಟು ಅವ್ರ ಲೆವೆಲ್ಗಳು ಎಷ್ಟೆಷ್ಟಿದೆ ಅಂತ ತೋರಿಸ್ತಿದೆ. ನಾನು ಅಷ್ಟೊಂದು ದಿನ ರೆಫರ್ ಮಾಡೋಕ್ಕೋಗಿಲ್ಲ, ನಿಮ್ಗೆ ಆಲ್ರೆಡಿ ತೋರಿಸ್ಬಿಟ್ಟಿದ್ದೀನಿ ರೆಫರ್ ಎಷ್ಟು ಮಾಡಿದ್ದೀನಿ ಅಂತ. ಮತ್ತು ಲಾಸ್ಟ್ ಒಂದು ರಿವಾರ್ಡಲ್ಲಿ ಫಸ್ಟ್ ಒಂದು ಇದು ನೋಡಿದ್ದು, ನೀವು ಡೈಲಿ ಏನು ಮಾಡ್ತೀರೋ ಬಿಡ್ತೀರೋ ಗೊತ್ತಿಲ್ಲ. ಈ ಟಾಸ್ಕಿಗೆ ಬಂದ ತಕ್ಷಣ ಫಸ್ಟು ಯಾವುದೇ ಆಗಲಿ ರಿವಾರ್ಡ್ ಏನಿದೆ ಫಸ್ಟು ಡೈಲಿ ರಿವಾರ್ಡಿಗೆ ಹೋಗಿ ಟಿಕ್ ಮಾಡ್ಕೊಳ್ಳಿ. ನೀವು ಒನ್ ಡೇ ಏನಾರು ಇದನ್ನು ಕಂಪ್ಲೀಟ್ ಮಾಡಲಿಲ್ಲ, ಎಸ್ಟರ್ಡೇ ಮಾಡಿದ್ದೀರಾ, ಇವತ್ತು ಕಂಪ್ಲೀಟ್ ಮಾಡಿಲ್ಲ,
ನಾಳೆ ಹೋಗಿ ಕಂಪ್ಲೀಟ್ ಮಾಡ್ತೀನಿ ಅಂದರೆ ಈ ಲೆವೆಲಲ್ಲಿ ಇರಲ್ಲ, ಫಸ್ಟ್ ಮತ್ತೆ ಹೋಗ್ಬಿಟ್ಟು ಡೇ 1 ಸ್ಟಾರ್ಟ್ ಆಗುತ್ತೆ. ಆ ತಪ್ಪನ್ನ ಯಾರೂ ಮಾಡ್ಕೊಳ್ಕೋಬೇಡಿ. ಕ್ಲೈಮ್ ಕೊಟ್ಟೆ, ಇದು ಕ್ಲೈಮ್ ಆಯಿತು, ಒಂದು ರಿವಾರ್ಡ್ನ ಪಡ್ಕೊಂಡೆ. ಕಾಂಬೋ ಕಾರ್ಡ್ ಬಂದ್ಬಿಟ್ಟು ನಿಮಗೆ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಸಿಗುತ್ತೆ. ಯಾರು ಕೂಡ ಅದು ಬಂದು ಜಾಯ್ನ್ ಆಗ್ತಾಯಿಲ್ಲ. ಸೊ ಈ ಜಾಯ್ನ್ ಆಗದ ಹೋದ ಗ್ರೂಪಲ್ಲಿ ನಾನು ಎಷ್ಟು ಅಂತ ಹಾಕಲಿ ಹೇಳಿ. ಅದಕ್ಕಾಗಿ ನಾನು ಆ ಟೆಲಿಗ್ರಾಮ್ ಗ್ರೂಪಲ್ಲಿ ಆಗ್ತಾಯಿಲ್ಲ. ಇವಾಗ ಗ್ರೂಪ್ 1K ಯಾವಾಗ ಸ್ಟಾರ್ಟ್ ಆಗುತ್ತೆ ಆವಾಗಿಂದ ನಾನು ಕ್ರಿಪ್ಟೋ ಕಾರ್ಡ್ಗಳಾಗಿರ್ಬೋದು, ಕ್ರಿಪ್ಟೋಗೆ ಹೊಸ ಪ್ರಾಜೆಕ್ಟ್ಗಳು ಯಾವ್ದಾದ್ರು ಬಂದಿತ್ತು ಅಂತಂದರೆ ಅದನ್ನು ನಾನು ಹಾಕ್ತಾ ಇರ್ತೀನಿ. ಈ ಪ್ರೆಸೆಂಟ್ ನಾನು ಏನೂ ಆಗ್ತಾಯಿಲ್ಲ, ಯಾಕೆಂದರೆ ಆಡಿಯನ್ಸೇ ಇಲ್ಲ ಅಂತಂದರೆ ಸುಮ್ಮನೆ ಯಾಕೆ ಹಾಕಲಿ ಅಂತ ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ಇದು ಎರಡನೇದು. ಇದು ಸ್ಪಿನ್, ಇದು ವೆರಿ ವೆರಿ ಇಂಪಾರ್ಟೆಂಟು. ಏನಪ್ಪ ವೆರಿ ಇಂಪಾರ್ಟೆಂಟ್ ಅಂತಿದ್ದಾನೆ ಅಂತಂದರೆ ನಂದು ಆಲ್ರೆಡಿ ಖಾಲಿ ಆಗ್ಬಿಟ್ಟಿದೆ ಸ್ಪಿನ್ನು. ಇಲ್ಲಿ ನೋಡಿ ಟೈಮ್ ರನ್ ಆಗ್ತಿದೆ ಇಲ್ಲಿ ಮೇಲ್ಗಡೆ. ಮತ್ತು ಸ್ಟಾರ್ಟಿಂಗು ಸ್ಪಿನ್ಗಳನ್ನ ಕೊಟ್ಟಿರ್ತಾರೆ. ಸ್ಪಿನ್ಗಳನ್ನ ಸ್ಪಿನ್ ಮಾಡಿದಾಗ ನಿಮಗೆ ಅಮೌಂಟ್ ಇಂಕ್ರೀಸ್ ಆಗಿರ್ಬೋದು, ಡಬಲ್ ಆಗಿರ್ಬೋದು, ಆ ಥರ ಆಗ್ತಾ ಇರುತ್ತೆ. ನಿಮ್ಮದು ಏನು ಡೈಲಿ ಅರ್ನಿಂಗ್ ಆಗ್ತಿದೆ ಅದಕ್ಕಿಂತ ಜಾಸ್ತಿ ಅರ್ನಿಂಗ್ ಆಗುತ್ತೆ. ಓಕೆ, ನಾನು ಆಲ್ರೆಡಿ ಸ್ಪಿನ್ನರ್ ರನ್ ಮಾಡ್ತಾಯಿದ್ದೀನಿ. ಏನು ರನ್ ಆಗ್ತಿದೆ ಅದರಲ್ಲಿ ಇಂಟು 5 ಆ ಥರ ರನ್ ಆಗ್ತಿದೆ. ವೇಟ್ ಮಾಡಿ, ಇಲ್ಲಿ ತೋರಿಸ್ತೀನಿ. ನೀವೇನೋ ಸ್ಪಿನ್ ಬೈ ಮಾಡ್ತೀನಿ ಅಂದ್ರೆ ಬೈ ಮಾಡ್ಬೋದು. ಯಾರು ಟೆಲಿಗ್ರಾಮ್ ಬೂಸ್ಟ್ನ ಪರಿಚಯ ಮಾಡಿತ್ತು ಅಂದರೆ ಅದರಲ್ಲಿ 10 ಸ್ಟಾರ್ನ ಏನಾರ ಕೊಡ್ತು ಅಂತಂದರೆ ಆಟೋಮೆಟಿಕ್ಕು ಇದಾಗುತ್ತೆ. ನೋಡಿ ಇದೆಯಲ್ಲ, ಇದೊಂದು ನಾನು ರಿಸೀವ್ ಮಾಡ್ಕೊಂಡಿರೋಂಥದ್ದು. ಸೊ ಕ್ಲಿಕ್ ಆಗ್ತಾಯಿಲ್ಲ, ಯಾಕೆಂದರೆ ಒಂದು ಮಾತ್ರ ರನ್ ಆಗುತ್ತೆ ಅನಿಸುತ್ತೆ. ಹೊಸದೇನಿದೆ ಈ ಸ್ಪಿನ್ ಟೈಪ್ದು ಅದು 5 ಡೇಸಿಂದ ರನ್ ಆಗ್ತಿದೆ. ಬೇಕು ಅಂತಂದರೆ ನೀವು ಇಲ್ಲಿ ಟಿಕ್ ಮಾಡಿಬಿಟ್ಟು ಆ್ಯಕ್ಟಿವೇಟ್ ಅಂತ ಆಗುತ್ತೆ. ಇಲ್ಲಿ ನಿಮ್ಗೆ ಎಷ್ಟು ಸ್ಪಿನ್ ಇದೆ ಆ ಸ್ಪಿನ್ನಲ್ಲಿ ಏನು ಬರೋದು ಅದನ್ನು ನೀವು ಆ್ಯಕ್ಟಿವೇಟ್ ಮಾಡ್ಕೊಂಡು ನೀವು ಅಮೌಂಟನ್ನ ಡಬಲ್ ಮಾಡ್ಕೋಬೋದು. ಮತ್ತು ಇಲ್ಲಿ ಸಣ್ಣ ಪುಟ್ಟ ಟಾಸ್ಕ್ಗಳಿರುತ್ತೆ. ನೀವು ಇಲ್ಲಿ ರಿವಾರ್ಡ್ ಮೇಲೆ ಟಿಕ್ ಮಾಡ್ತೀರಾ, ರಿವಾರ್ಡಲ್ಲಿ ಇರುತ್ತೆ. ಇಲ್ಲಿ ಪಕ್ಕ ಟಾಸ್ಕ್ ಅಂತ ಇರುತ್ತೆ. ಈ ಟಾಸ್ಕ್ ಮೇಲೆ ಟಿಕ್ ಮಾಡಿ. ತುಂಬ ಜನ ಏನು ಮಾಡ್ತಾರೆ ಅಂದರೆ ಟಾಸ್ಕ್ನೇ ಕಂಪ್ಲೀಟ್ ಮಾಡೋದಿಲ್ಲ, ಒಬ್ಬೊಬ್ರಿಗೆ ಅರ್ಥನೇ ಆಗಿರೋದಿಲ್ಲ. ಓಕೆ, ಹೇಗೆ ಅಂತಂದರೆ ಇವಾಗ ನೋಡಿ, ಎಲ್ಲ ನಾನು ಕಂಪ್ಲೀಟ್ ಮಾಡಿಬಿಟ್ಟಿದ್ದೀನಿ. ಸೊ ಅದ ಕಾರಣ ಯಾವುದು ಓಪನ್ ಆಗ್ತಾಯಿಲ್ಲ. ಇವೆರಡಿದೆ, ಇವೆರಡು ಟೆಲಿಗ್ರಾಮ ಬೂಸ್ಟರ್ ಏನೋ ಪರ್ಚೇಸ್ ಮಾಡಿತ್ತು ಅಂತಂದರೆ ಇದನ್ನು ಹಾಕೋಬೋದು. ಫಾರ್ ಎಕ್ಸಾಂಪಲ್ ಹಿಂಗೆ ನಿಮ್ಗೆ ತೋರಿಸ್ತೀನಿ. ಹಿಂಗೆ ಟಿಕ್ ಮಾಡಿದ್ರಿ, ಇಲ್ಲಿ ಸ್ಟಾರ್ಟ್ ನಾವು ಅಂತ ಕೊಟ್ರಿ. ನೀವು ಬೂಸ್ಟರಿಗೆ ಏನಿದೆ ಟೆಲಿಗ್ರಾಮ್ ಬೂಸ್ಟರ್ ಚಾನಲ್ ಜಾಯ್ನ್ ಆಗಿತ್ತು ಅಂತಂದರೆ ನೀವು ಇಲ್ಲಿ ಟಿಕ್ ಮಾಡ್ತೀರಾ, ಅಲ್ಲಿಗೆ ಹೋಗಿ ಜಾಯ್ನ್ ಆಗ್ತೀರಾ. ಜಾಯ್ನ್ ಆದಮೇಲೆ ಸ್ಟೆಪ್ ಏನಪ್ಪ ಅಂತಂದರೆ ನೀವು ಜಾಯ್ನ್ ಆದಮೇಲೆ ಅಲ್ಲಿ ಸ್ಕ್ರೀನ್ಶಾಟ್ ತಗೊಂಡಾದ್ಮೇಲೆ ನೀವು ಇಲ್ಲಿ ಬರ್ತೀರಾ. ಈ ಫೈಲ್ ಥರ ಇಲ್ಲಿ ಅಟ್ಯಾಚ್ ಇದೆಯಲ್ಲ, ಇಲ್ಲಿ ಬಂದು ಟಿಕ್ ಮಾಡ್ತೀರಾ. ಇಲ್ಲಿ ಪ್ಲಸ್ ಮಾರ್ಕ್ ಇದೆಯಲ್ಲ ಮೇಲೆ ಟಿಕ್ ಮಾಡ್ತೀರಾ. ನೀವು ಡೈರೆಕ್ಟ್ ನಿಮ್ಮ ಸ್ಟೋರೇಜ್ ಇದೆಯಲ್ಲ ಅಲ್ಲಿಗೆ ಹೋಗುತ್ತೆ. ಅಲ್ಲಿ ಸ್ಕ್ರೀನ್ಶಾಟ್ ತಗೊಂಡಿರ್ತೀರಲ್ಲ ಅಲ್ಲಿಗೆ ಅದನ್ನು ಟಿಕ್ ಮಾಡಿಬಿಟ್ಟು ಸೇವ್ ಕೊಡಿ. ಈವ್ನಿಂಗ್ ಈ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಓಕೆ, ಈವ್ನಿಂಗ್ ಮಾಡ್ತು ಅಂತಂದರೆ ಅದು ತಗೊಳ್ಳೋದೇ ಇಲ್ಲ. ಈಗೇನಿದೆ ಈ ಟೈಮಲ್ಲಿ ಬೇರೆ ಕಂಟ್ರಿಯರೆಲ್ಲ ಮಲಗಿಬಿಟ್ಟಿರ್ತಾರೆ. ನೀವು ಈವ್ನಿಂಗ್ ಏನೋ ಟ್ರೈ ಮಾಡ್ತೀನಿ ಅಂತಂದರೆ ಅವರು ಟ್ರೈ ಮಾಡ್ತಾ ಇರ್ತಾರೆ, ನೀವು ಟ್ರೈ ಮಾಡ್ತಾ ಇರ್ತೀರ, ಸರ್ವರ್ ಬ್ಯುಸಿ ಬರುತ್ತೆ. ಆದ ಕಾರಣ ನೀವು ಈ ಕೆಲಸ ಮಾಡ್ತೀನಿ ಅಂತಂದರೆ ಇದೊಂದು ಕೆಲಸನ ಬೆಳಗ್ಗೆ ಟೈಮಲ್ಲಿ ಮಾಡಿಬಿಡಿ, ಪಟ್ ಅಂತ ತಗೊಂಡ್ಬಿಡ್ತದೆ. ನಾನು ಇವೆರಡು ಏನಿದೆ ಫಸ್ಟ್ ಒಂದು ಸೆಕೆಂಡ್ ಒಂದು ಅದು ಇವಾಗ ಬೆಳಗ್ಗೆ ಟ್ರೈ ಮಾಡಿರೋ ಅಂಥದ್ದು. ಬೆಳಗ್ಗೆ ಟ್ರೈ ಮಾಡಿಬಿಟ್ಟು ಅದು ನಂದು ಏನಿದೆ ಕಂಪ್ಲೀಟ್ ಮಾಡಿದ್ದೀನಿ. ಇವೆರಡನ್ನ ಕಂಪ್ಲೀಟ್ ಮಾಡಿದೆ. ಅದು ಕಂಪ್ಲೀಟ್ ಆದಮೇಲೆ ಪಟ್ ಅಂತ ನಿಮಗೆ ಕಾಯಿನ್ ಬರೋದಿಲ್ಲ. ಅವ್ರು ವೆರಿಫೈ ಮಾಡ್ತಾರೆ ನೀವು ಜಾಯ್ನ್ ಆಗಿದ್ದೀರೋ ಇಲ್ವೋ ಅಂದ್ಬಿಟ್ಟು. ಜಾಯ್ನ್ ಆಗಿದ್ದೀರೋ ಇಲ್ಲ ಅಂತ ಚೆಕ್ ಆದಮೇಲೆ ನಿಮಗೆ ಅದ್ರದ್ದು ಏನಿದೆ ಕಾಯಿನ್ ಬರುವಂಥದ್ದು, ಅಲ್ಲಿ ನಿಮಗೆ ಕಾಯಿನ್ ಸಿಗೋದಿಲ್ಲ. ಇಲ್ಲಿ ನೋಡಿ, ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ. ಇಲ್ಲಿ ನೋಡಿ ಕಾಣಿಸ್ತಿದೆ ನಿಮಗೆ ಡೈಲಿ ಲಿಮಿಟ್ ಏನಿದೆ ಅದರಲ್ಲಿ ಇಂಟು 5 ನಂದು ಏನು ರನ್ ಆಗ್ತಿದೆ ಅದರಲ್ಲಿ ಇಂಟು 5 ರನ್ ಆಗ್ತಿದೆ. ಓಕೆ, ಅರ್ನಿಂಗ್ ಆಗ್ತಾ ಇರೋವಂಥದ್ದು. ಅದಾದಮೇಲೆ ನೀವು ಅಪ್ಗ್ರೇಡ್ ಹೆಂಗೆ ಮಾಡ್ಕೊಳ್ಳೋದು ಅಂತ ಇವಾಗ ತೋರಿಸ್ತೀನಿ. ಇಲ್ಲಿ ನೋಡಿ ಮೇಲ್ಗಡೆ ಲೆವೆಲ್ 4ಗೆ ಹೋದ್ರಿ. ನಾನು ಆಲ್ರೆಡಿ ಎಲ್ಲ ಟಾಸ್ಕ್ಗಳನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೀವು 20 ಸ್ಟಾರ್ನ ಕೊಟ್ಟು ಅಪ್ಗ್ರೇಡ್ ಮಾಡ್ಕೋಬೋದು, ಇಲ್ಲಾಂದರೆ ಇಷ್ಟು ಕಾಯಿನ್ಗಳನ್ನ ಕೊಟ್ಟು ಅಪ್ಗ್ರೇಡ್ ಮಾಡ್ಕೋಬೋದು. ಇದು 5ನೇ ಲೆವೆಲಲ್ಲಿ ಬರ್ತಾ ಇರೋವಂಥದ್ದು. ಎಲ್ಲ ಲೆವೆಲ್ ಈ ಥರ ಇರೋದಿಲ್ಲ. ಫೈಟ್ ಮಾಡಿಬಿಟ್ಟು ಫೈಟಿಂಗ್ ಎಲ್ಲ ಇರುತ್ತೆ. ಆ ಫೈಟಿಂಗ್ ಎಲ್ಲದರಲ್ಲೂ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ ವಿನ್ ಆಗಿ. ಓಕೆ, ಫೈಟಿಂಗ್ ಹೆಂಗೆ ಮಾಡೋದು ಅಂತಲೂ ತೋರಿಸ್ತೀನಿ. ಇದು ಕೊಟ್ರಿ, ಇದಾದಮೇಲೆ ಕೂಲ್ ಕೇಳ್ತಿದೆ, ಕೂಲ್ ಕೊಟ್ಟೆ. ಇವಾಗ ನೋಡಿ ನಿಮಗೆ 4ನೇ ಲೆವೆಲಿಂದ ನಿಮಗೆ ಫ್ರೆಂಡ್ಗಳನ್ನ ಇನ್ವೈಟ್ ಮಾಡಿದ್ರೆ ಮಾತ್ರ ನಿಮಗೆ ಲೆವೆಲ್ ಚೇಂಜ್ ಆಯ್ತಾ ಹೋಗುತ್ತೆ. ನಿಮಗೆ 4ನೇ ಲೆವೆಲಲ್ಲಿ 2 ಫ್ರೆಂಡ್ನ ರೆಫರ್ ಮಾಡೋಕ್ಕಾಗುತ್ತೆ. 5ನೇ ಲೆವೆಲಲ್ಲಿ 3 ಜನ ಫ್ರೆಂಡ್ಗಳನ್ನ ರೆಫರ್ ಮಾಡೋಕ್ಕಾಗುತ್ತೆ.
ಇಲ್ಲಿ ಇದೆ ನೋಡಿ, ಇಲ್ಲಿ ಫೈಟಿಂಗ್ ಬರುತ್ತೆ. ಇಲ್ಲಿ ಇವಾಗ ನಿಮಗೆ ಕ್ಲೀನಾಗೆ ಫೈಟ್ ತೋರಿಸ್ತೀನಿ. ನಾನು ಯಾವುದೋ ಒಂದು ರ್ಯಾಂಡಮ್ಗೆ ಚೂಸ್ ಮಾಡ್ಕೊತೀನಿ. ನಾನು ಇದನ್ನೇ ಚೂಸ್ ಮಾಡ್ಕೊತೀನಿ. ಇದರಲ್ಲಿ ಫ್ರೆಂಡ್ ಜೊತೆನಾರ ಫೈಟ್ ಮಾಡ್ಬೋದು, ಇಲ್ಲ ರ್ಯಾಂಡಮ್ ಪೀಪಲ್ಲು. ಯಾಕೆಂದರೆ ನಾನು ಯಾರನ್ನೂ ಜಾಸ್ತಿ ರೆಫರ್ ಮಾಡಿಲ್ಲ, ಒಬ್ಬರನ್ನೇ ರೆಫರ್ ಮಾಡಿರೋದು. ಒಂದು ನಾನು ನಿಮಗೆ ತೋರಿಸ್ಕೊಡೋಕ್ಕೆ ಅಂತ ಒಂದು ಡಮ್ಮಿ ಅಕೌಂಟ್ನ ಕ್ರಿಯೇಟ್ ಮಾಡಿದ್ದೆ. ಸೊ ನಾನು ರ್ಯಾಂಡಮ್ನಾಗ ಟಿಕ್ ಮಾಡ್ತೀನಿ. ರ್ಯಾಂಡಮ್ ಟಿಕ್ ಮಾಡಾದ್ಮೇಲೆ ಇಲ್ಲಿ ನೋಡಿ ಬಂತು. ಕ್ಲೀನಾಗಿ ನೋಡ್ಕೊಳ್ಳಿ ಫೈಟ್ ಹೆಂಗೆ ಮಾಡೋದು ಅಂತ. ಇಲ್ಲಿ ನೋಡಿ, ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇರ್ತದಲ್ಲ, ಅಲ್ಲಿ ನೀವು ಪಟ್ ಅಂತ ಟಿಕ್ ಮಾಡಬೇಕಾಗುತ್ತೆ. ಡಬಲ್ ಟ್ಯಾಪ್ ಮಾಡ್ತಾ ಹಿಂಗೆ ಅವ್ರು ಎಲ್ಲಿ ಟಿಕ್ ಮಾಡಿ ಅಂತ ಹೇಳ್ತಾ ಇರ್ತಾರೆ. ಅಲ್ಲಿ ನೀವು ಟ್ಯಾಪ್ ಮಾಡಿ ನೀವು ಅಲ್ಲಿ ಟಿಕ್ ಮಾಡಿ. ಓಕೆ, ವಿನ್ ಆದರೆ ನೀವು ವಿನ್ ಆಯ್ತೀರ. ಅಷ್ಟೊಂದೇನು ಜಾಸ್ತಿ ಕಾಯಿನ್ ಬರೋದಿಲ್ಲ. ಸೊ ಫ್ರೆಂಡ್ಸ್, ನೋಡ್ತಿದ್ದೀರಲ್ಲ, ಈ ಗೇಮ್ ನಾನು ಲಾಸ್ ಆಗ್ಬಿಟ್ಟೆ. ಕಾಲು ಬಂತು ಮಿಡಲಲ್ಲಿ, ಸೊ ಲಾಸ್ ಆಗ್ಬಿಟ್ಟೆ. ಈ ಥರ ಫೈಟ್ ಮಾಡಿ ನಾನು ತೋರಿಸೋದಲ್ಲ, ಅಲ್ಲಿ ಎಲ್ಲೆಲ್ಲಿ ರೌಂಡ್ ಮಾರ್ಕ್ ಮಾಡಿ ತೋರಿಸ್ತಾ ಇರ್ತದೆ, ಅಲ್ಲೆಲ್ಲಿ ಫೈಟ್ ಮಾಡಿ ನೀವು ಗೇಮ್ನ ವಿನ್ ಮಾಡ್ತು ಅಂತಂದರೆ ನಿಮ್ಗೆ ಅಲ್ಲಿದೆ ಏನಿದೆ ಕಾಯಿನ್ಗಳು ಅಲ್ಲಿ ಸಿಗುತ್ತೆ. ಲೆವೆಲ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಲೆವೆಲ್ ಏನು ಕಂಪ್ಲೀಟ್ ಮಾಡಿಲ್ಲ ಅಂತಂದರೆ ನಿಮಗೆ 5,000 10,000 ಲೆವೆಲ್ ಜಾಸ್ತಿ ಆಗದಂಗೆ ನಿಮಗೆ ಕಾಯಿನ್ಗಳು ಕೂಡ ಜಾಸ್ತಿ ಆಯ್ತಾ ಹೋಗುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಇಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ, ಸ್ವಲ್ಪ ಅರ್ಥನೂ ಆಯಿತು ಅನ್ಕೋತೀನಿ ಯಾವ ಥರ ಇದನ್ನು ಅರ್ನ್ ಮಾಡೋದು ಅಂತ. ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಹ್ಯಾಮ್ಸ್ಟರ್ ಕಾಯಿನ್ಗೆ ಏನಿದೆ ಅದೇ ನೆಕ್ಸ್ಟ್ ಪ್ರಾಜೆಕ್ಟು ಅಂದರೆ ಆ ಕಾಯಿನಿಗೆ ಏನು ಇನ್ವೆಸ್ಟ್ಮೆಂಟ್ ಬಂದಿದೆ ಅದಕ್ಕಿಂತ 5 ಪಟ್ಟು ಇದಕ್ಕೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗಿರೋವಂಥದ್ದು, ಮಾಡಿರೋವಂಥದ್ದು. ಅದಕ್ಕಾಗಿ ನಾನು ಇದನ್ನು ನಿಮಗೆ ಜಾಯಿನ್ ಆಗಿ ಹ್ಯಾಮ್ಸ್ಟರ್ ಹಿಂದ್ಗಡೆ ಜಾಸ್ತಿ ಬೀಳಕ್ಕೆ ಹೋಗಬೇಡಿ. ತುಂಬ ಜನ ಬಿದ್ದುಬಿಟ್ಟಿದ್ದಾರೆ ಆಲ್ರೆಡಿ. ಅಕಸ್ಮಾತ್ ನ್ಯೂ ಯೂಸರ್ಸ್ಗಳು ಯಾರ್ಯಾರು ಇರ್ತೀರ ಅವ್ರಿಗೇನೋ ಒಂದು ಸ್ವಲ್ಪ ಡಿಮೋಟಿವೇಶನ್ ಆಯಿತು, ಆ ಕಾಯಿನಿಂದ ಏನೂ ಸಿಗಲಿಲ್ಲ, ಸಪೋರ್ಟಿಂಗ್ ಒಂದು ಇರಬೇಕಾಗುತ್ತೆ. ಓಕೆ, ನನಗಾಗಿರೋ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೀನಿ. 4 ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ನನಗೆ ಕ್ರಿಪ್ಟೋದಲ್ಲಿ. ಹಂಗಂದ್ಬಿಟ್ಟು ನಾನು 4 ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ, ನಾನು ಯಾಕಪ್ಪ ಬೇರೆಯವ್ರಿಗೆ ಹೇಳಿ, ನಾನು ಸಾಕು, ನಾನು ಅರ್ನ್ ಮಾಡ್ಕೊಂಡ್ರೆ ಸಾಕು. ಆದರೂ ನಾನು ನಿಮಗೆ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಕರ್ನಾಟಕದಲ್ಲಿ ಕನ್ನಡಿಗರಿಗೆ ತಿಳಿಸುವಂಥ ವೀಡಿಯೋಗಳು ತುಂಬ ಕಮ್ಮಿ ಸಿಗುವಂಥದ್ದು. ಅದಕ್ಕಾಗಿ ನಾನು ನಿಮಗೆ ಸಜೆಷನ್ ಕೊಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ವೀಡಿಯೋ ತುಂಬ ಲಾಂಗ್ ಆಯಿತು, ಆದರೂ ಕೂಡ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಓಕೆ ಫ್ರೆಂಡ್ಸ್, ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ